ಶಾಂತಿ ಸಮಾಧಾನ ಮೊದ್ಲು ನಮ್ಮನ್ನ ಹಿಡ್ಕೊಂಡು ನಿಮ್ಮನ್ನ ಹಿಡ್ಕೊಂಡು ಎಲ್ಲಾರಿಗೂ ಇರ್ಬೇಕಿದ್ ಮೊದ್ಲು ಶಾಂತಿ ಸಮಾಧಾನ. ತಾಳಿದ್ರ ಸಹನದಿಂದ ಹೋದ್ರ ಬಾಳ್ತಾರ, ಉರಿದ್ರ ಹೊಕ್ಕಾರ. ಅದಕ್ಕೆ ನಮ್ಮಲ್ಲಿ ಶಾಂತಿ ಅನ್ನೋದು ಮೊದ್ಲು ಬೇಕ. ಶಾಂತಿ ಸಮಾಧಾನ ಅನ್ನೋದೇನೈತಲ್ಲ ಅದು ಸಮುದ್ರದ ತಾಯಿ ಇದ್ದಂಗ. ಚಿಕ್ಕಯ್ಯಪ್ಪನವ್ರ ಈ ಕಾಲಜ್ಞಾನ ಬರ್ದಾರಂತಂದ್ರ ಧಾರವಾಡದಲ್ಲಿ ಹುಟ್ಟಿ ಬಬಲಾದಿ ಕ್ಷೇತ್ರವನ್ನ ಕಾರ್ಯಕ್ಷೇತ್ರ ಮಾಡ್ಕೊಂಡ ಇವತ್ತಿಗೆ ಜಗತ್ತಿಗೆ ಅವರು ತೋರಿಸಿದಂತ ಮಾರ್ಗ ದಾರಿ ಒಳಗ ಹುಟ್ಟತ್ತಂದ್ರ ಗಟ್ಟಿ ಆದ ತಳಹದಿ ಐತಿ ಬಬಲಾದಿ ಕ್ಷೇತ್ರಕ್ಕ. ಆ ಬಬಲಾದಿ ಕ್ಷೇತ್ರಾಧಿಪತಿ ಒಡೆಯ ಸದಾಶಿವ ಹಾಕಿ ಕೊಟ್ಟಂತ ಮಾರ್ಗದೊಳಗ ನಾವಾಗಲಿ ನೀವಾಗಲಿ ಎಲ್ಲಾರು ಹೋಗಬೇಕಾಯ್ತಿ. ಈ ಅಪ್ಪನೆಯನ್ನ ಧಿಕ್ಕರಿಸುವುದು, ಅದ್ರ ವಿರುದ್ಧ ಹೋಗುದು ಯಾರಿಗೂ ಅಸಾಧ್ಯವಾದ ಮಾತ. ಅಪ್ಪ ಅವರು ಇದನ್ನ ಅದಕ್ಕೆ ಸೀತೆಯ ಸ್ಥಳದಲ್ಲಿ ಶಿವನು ಬಸವರಾಜ ಪಾರ್ವತಿಯ ಪುತ್ರ ಷಣ್ಮುಖ ಸಿದ್ಧರಾಮ ಬಬಲಾದಿ ಮಠದೊಳಗ ಮೇಕಮುಲಿ ಕಟ್ಟಿ ಮೆರೆದಾರ. ಆ ಮೇಕಮುಂಗಲಿಯನ್ನ ಹಿಡ್ದ ಈ ವಾಕ್ಯ ಏನೈತಲ್ಲ, ಚಿಕ್ಕಯ್ಯಪ್ಪನವ್ರು ಏನು ಬರ್ದಿಟ್ಟಂತ 400 ವರ್ಷದಿಂದ ಬರ್ದಿಟ್ಟಂತ ಈ ಕಾಲಜ್ಞಾನವನ್ನು ಜಗತ್ತಿನ ಜನರಿಗೆ ಮನಶಂಬ ಕಿಶೆ ಒಳಗ ಅವರು ಹೇಳಿದಂತ ವಾಣಿಗಳನ್ನ ಕಾಲಜ್ಞಾನ ನುಡಿಗಳನ್ನ ಮನಶಂಬ ಕಿಶೆಯೊಳ ಹಾಕೊಂಡು ಹೋದ್ರಂದ್ರ ಮುಂದಿನ ದಿನಮಾನ ಇಂಥವು ಬರ್ತಾವ ನಿಚ್ಚಳವಾದ ದಾರಿ ತೋರಿಸ್ತತಿ ಈ ಬಬಲಾದಿಯವರ ಕಾಲಜ್ಞಾನ. ಅಂತ ಶಕ್ತಿ ಬಬಲಾದಿಯ ಶ್ರೀ ಮಠದ ಪರಂಪರೆಗೆ ಐತೆ. ಅವ್ರು ಹಾಕಿ ಕೊಟ್ಟಂತ ಮಾರ್ಗ ಎಂತಾದೈತಪ್ಪ ಅಂತಂದ್ರು ಅಂದು ಇಂದು ಎಂದೆಂದು ಹಿಂದಿನ ಸದಾಶಿವ ಹಿಂದೂ ಉಂಟು ಮುಂದೂ ಉಂಟು. ಅದಕ್ಕ ನಾವು ಆ ಚಂದ್ರಗಿರಿ ದೇವಿ ನಾಳೆ ಕಾಲಜ್ಞಾನ ಲೆಕ್ಕಕ್ಕ ಅಪ್ಪ ಅವ್ರ ಕೌಲ ಕೊಟ್ಟಾಗ, ಕೌಲಂದ್ರ ದಾರಿ ಕೊಟ್ಟಾಗ ಆಕೆ ಬರುವ ಅರ್ಭಟಕ ಜಗತ್ತ ತುಂಬಾ ಬೊಬ್ಬಾಟ ಆದಿತ್ತನ್ನಾರ. ಕಾಲಜ್ಞಾನದ ಅದಕ್ಕೆ 21 ಕಾಲಜ್ಞಾನ ಸೂಚನೆ ಕಡಿ ಆಟಕ್ಕ ಚಂದ್ರ ಧರೆಗೆ ಬರುವಾಗ ಜಗವೆಲ್ಲ ತನ್ನಗನ್ನ ಅಂದ್ರ ತಂಪಲ್ಲ ಅಲ್ಲೋಲ್ ಕಲ್ಲೋಲ್ ಆದೈತಿ. ಇನ್ನ ಮುಂದೈತದ. ಅದಕ್ಕ ಅಪ್ಪ ಅವರು ಹೆಂಗ್ ಹೇಳ್ಯಾರಪ್ಪ ಅಂತಂದ್ರ ಸದಾಶಿವನವ್ರ ಅಪ್ಪವ್ರ ಆಲಿ ಬಬಲಾದಿ ಕ್ಷೇತ್ರದ ಶರಣರಾಗಲಿ ಎಲ್ಲೇ 10 ನಿಮಿಷ ಕೊಟ್ಟಾರಂದ್ರು 1 ದಿವಸ ಅಲ್ಲಿ ಅದಾರಂತಂದ್ರು ಅವ್ರ ಪಾದ ಇಟ್ಟಂತ ಸ್ಥಳ ದಿವ್ಯ ಕ್ಷೇತ್ರ ಆಗೈತಿ. ಅದಕ್ಕೆ ಶ್ರೀ ಗುರುವಿನ ಚರಣದೊಳಗೆ ಸಕಲ ತೀರ್ಥ ಕ್ಷೇತ್ರವು ಅಡ್ಗ್ಯಾವ. ಅದು ಪವಿತ್ರ ಭೂಮಿ ಆಗೈತಿ. ಯಾಕಂತಂದ್ರೆ ಇವತ್ತು ನಾವೆಲ್ಲ ಅವ್ರು ಇಟ್ಟಂತ ಕ್ಷೇತ್ರಗಳು ನೋಡಾಕತ್ತೀವಿ. ಕಾಡ್ರಕೊಪ್ಪ ಗ್ರಾಮ ಆಗಲಿ, ಬುದ್ಧ ಆಗಲಿ, ಸಾಲಳ್ಳಿ ಆಗಲಿ, ಕೋಲೂರು ಆಗಲಿ, ಎಲ್ಲೆಲ್ಲಿ ಅಪ್ಪವ್ರ ಪಾದ ಇಟ್ಟಾರಲ್ಲ ಇವತ್ತಿಗೆ ಅವ್ರಿಟ್ಟಂತ ಪಾದದ ಆ ಕ್ಷೇತ್ರಗಳು ಏನದವಲ್ಲ ಇವತ್ತಿಗೆ ಪೂಜೆಗೊಂಬುತ್ತ. ಅದಕ್ಕೆ 3 ಜಗದೊಳಗೆಲ್ಲ ಪೂಜೆಗೊಂಬುದು ನಿನ್ನ ಪಾದ. ಅದಕ್ಕೆ ವಿಶ್ವಾವಸುನಾಮ ಸಂವತ್ಸರ ನಾಡಿಗೆ ಅಂದ್ರೆ ಕನ್ನಡ ನಾಡಾಗಲಿ, ತಮಿಳುನಾಡು, ಆಂಧ್ರ ಆಗಲಿ, ಗುಜರಾತ್ ಆಗಲಿ, ನಾಡಿಗೆ ಮಳೆ ಆದೈತಿ, ಬೆಳೆ ಆದೈತಿ. ಲೋಕದ ಜನರಿಗೆ ಒಳ್ಳೇದಾಕತಿ. ಧರ್ಮ ಹಿಡ್ಕೊಂಡವ್ರಿ ದೇಶಕ್ಕೆ ಸುಖ ಸಿಕ್ಕೈತಿ. ಅಶಾಂತಿ ಅನ್ನೋದ ಶಾಂತಿ ಮಾರ್ಗದಿಂದ ದಾರಿ ಸಿಕ್ಕೈತಿ. ಮತ್ತೆ ಇದೇ ಸಂವತ್ಸರದೊಳಗ ಮಳೆ ಬೆಳೆ ಮಧ್ಯಮ ಆಕತಿ. ಮಹಾವಾಯು ಬೀಸೈತಿ. ವಾಯು ಅಂದ್ರೆ ಬೇರೆ, ಮಹಾವಾಯು ಬೀಸುತ್ತಾದ್ರ ಇದ್ರ ಯಾರು ಇಲ್ಲ. ಪಂಚ ಮಹಾಭೂತಗಳಂದ್ರೆ ಗಾಳಿ, ವಾಯು. ಗಾಳಿ ಅಂದ್ರೂ ವಾಯುನ, ಗಾಳಿ, ನೀರ, ಬೆಂಕಿ, ಆಕಾಶ, ಭೂಮಿ ಇವೇನ ಪಂಚ ಮಹಾಭೂತಗಳು. ಇದ್ರ ನಿಂದಿರುವಂತ ಯಾವ ಶಕ್ತಿನೂ ಸಕಲ ಜೀವರಾಶಿಗೆ ಯಾರಿಗೂ ಈ ಶಕ್ತಿ ಇಲ್ಲ. ಇದ್ರ ನಿಂದಿರುವಂತ ಶಕ್ತಿ. ಅದಕ್ಕ ಪಂಚ ಮಹಾಭೂತಗಳ ತನ್ನದೇ ಆದ ಶಕ್ತಿ ಐತಿ. ಅದಕ್ಕೆ ಮಹಾವಾಯು ಬೀಸೈತಿ ಜಗತ್ತಿಗೆ.
ಜಗತ್ತಿಗೆ ಅಗ್ನಿ ಭಯ ಉಂಟು ಆದೀತೆ. ಹೈಣ ಸಂಪತ್ತಿನಿಂದ ಜಗತ್ತಿನ ಜನರಿಗೆ ಸುಖ ಆದೀತೆ. ಆದರೂ ಪಶುಗಳಿಗೆ, ನಾಲ್ಕು ಕಾಲಿನ ಪ್ರಾಣಿಗಳಿಗೆ ಏನೈತಲ್ಲ, ದನ, ಕುರಿ, ಒಂಟಿ ಇವೇನಲ್ಲ, ಪಶುಗಳು ಲಯ ಆರವಂತಾರ ಅಪ್ಪ. ಭಾದ್ರಪದ ಮಾಸದೊಳಗ ಜಗತ್ತಿಗೆ ಸುಖ ಇಲ್ಲ, ಲೋಕಕ್ಕೆ ಮಹಾ ಅರಿಷ್ಟ ಐತೆ. ಆ ಮಾಡುವಂತ ಕರ್ಮದ ಪ್ರಕಾರ ದಾನ ಧರ್ಮ ಪರೋಪಕಾರ, ಅಂಗ ಹಿಡ್ಕೊಂಡು ಮುಂದೆ ಹಿಡ್ಕೊಂಡು ಕಡೆಗೆ ತುದಿನ ಎಷ್ಟು ನಿಲ್ತೈತೆ ಅಷ್ಟು ದಾನ ಧರ್ಮ ಪರೋಪಕಾರ ಮಾಡ್ರಿ. ಒಳ್ಳೆ ರೀತಿಯಿಂದ ಒಳ್ಳೆ ರೀತಿಯಿಂದ ನಮ್ಮ ನಡೆ ನುಡಿಗಳು ಇರ್ಬೇಕ. ಜ್ಞಾನ ಮಾರ್ಗದಳ ಸಾಧುರು ಸತ್ಪುರುಷರು ಶರಣರು ಈ ಪಾದ ಮೆಟ್ಟಿದ ಭೂಮಿ ನಮ್ಮ ಭರತ ಭೂಮಿ. ಆ ಶಕ್ತಿ ಭರತ ಭೂಮಿಗೆ ಇದೆ. ಎಲ್ಲರನ್ನ ಸಂರಕ್ಷಿಸುವ ಶಕ್ತಿ ಈ ಭರತ ಭೂಮಿಗೆ ಐತಂತಂದ್ರ ಬಬಲಾದಿ ಶರಣರು ಹಾಕಿ ಕೊಟ್ಟಂತ ಈ ಪರಂಪರೆಗೆ ಮಹಾಶಕ್ತಿ, ಆ ಶಕ್ತಿ ರೂಪಿಣಿ ಆ ಚಂದ್ರಗಿರಿ ದೇವಿ ಹಿಂದದ. ಅದಕ್ಕ ಮಾಘ ಪಾಲ್ಗೊಳ್ಳೋದೊಳಗ ಧಾರಣಿ ಮಂದ್ ಆದೈತಿ. ಧಾರಣೆ ಮೊದಲು ಸಿಕ್ಕೇತಂದ್ರು ಧಾರಣಿ ಮಂದ್ ಆಕತಿ ಬರೋಬರ್ತಾ. ಆದ್ರೂ ಒಳ್ಳೆ ರೀತಿಯಿಂದ ಹೋಗ್ರಿ, ಸುಖ ಸಿಗ್ತೈತಿ. ಈ ವರ್ಷ 7ನೇ ಮಳಿ 8ನೇ ಬೆಳೆ 3 लाख